ಉಡುಪಿ ಜಿಲ್ಲೆಗೆ ಇವತ್ತು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವರೆಗೆ ಗಾಳಿಯ ವೇಗ ಇರೋ ಸಾಧ್ಯತೆ ಇದೆ. ನದಿ ಪಾತ್ರದ ಪ್ರದೇಶಗಳು ಮತ್ತು ಕಡಲ ತೀರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿರಂತರ ಮಳೆ ಇಲ್ಲದ ಕಾರಣ ತಗ್ಗು ಪ್ರದೇಶಗಳು ಸೇಫ್. ತಡವಾಗಿಯಾದರೂ ಉತ್ತಮ ಮಳೆಯ ನಿರೀಕ್ಷೆ ಇದ್ದು ಆದಷ್ಟು ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನದಿ ಪಾತ್ರದ ಪ್ರದೇಶಗಳು ಮತ್ತು ಕಡಲ ತೀರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಹಾಗೆ ಇಷ್ಟು ದಿನಗಳ ಕಾಲ ಆರೆಂಜ್ ಅಲರ್ಟ್ ಕೂಡ ಇತ್ತು. ಈ ರೆಡ್ ಆರೆಂಜ್ ಅಲರ್ಟ್ಗಳಿದ್ದಾಗ ಮುಖ್ಯವಾಗಿ ಕಡಲ ತೀರ ಪ್ರದೇಶಗಳಲ್ಲಿ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಅಲೆಗಳ ಆರ್ಭಟ, ಗಾಳಿಯ ತೀವ್ರತೆ ಹೆಚ್ಚು ಇರುವಂಥದ್ದು. ಈಗ ಏನು ರೆಡ್ ಅಲರ್ಟ್ ಹಾಕಿದ್ದಾರೆ ಅದಕ್ಕೆ ಪೂರಕವಾದ ಬೆಳವಣಿಗೆಗಳು ಕಡಲ ತೀರ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾ ಇದೆ. ನಾವು ನಿಂತ ಜಾಗದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಅಲೆಗಳು ಆರ್ಭಟಿಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಯಾವ ರೀತಿ ಕಡಲ ತೀರದ ಪ್ರದೇಶಗಳಿಗೆ ಬಂದು ಅಲೆಗಳು ಹೊಡಿತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅದರ ಜೊತೆಗೆ ಗಾಳಿಯ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ನಮಗೆ ಗೊತ್ತಾಗುತ್ತೆ. ಅಂದರೆ ಅಲೆಗಳು ಅಬ್ಬರಿಸುವುದು ಯಾವಾಗಲೂ ಕೂಡ ಗಾಳಿಯ ತೀವ್ರತೆ ಹೆಚ್ಚು ಇದ್ದಾಗ. ಗಾಳಿಯ ತೀವ್ರತೆ ಹೆಚ್ಚು ಇರುವುದಕ್ಕೆ ರೆಡ್ ಅಲರ್ಟನ್ನು ಕೊಡ್ತಾರೆ. ಸುಮಾರು 40 ರಿಂದ 60 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಏನು ಹವಾಮಾನ ಇಲಾಖೆ ಕೊಟ್ಟಿತ್ತು ಅದಕ್ಕೆ ಪೂರಕವಾದ ಕೆಲವೊಂದು ಲಕ್ಷಣಗಳು ನಮಗೆ ಈ ಭಾಗದಲ್ಲಿ, ಮುಖ್ಯವಾಗಿ ಮಲ್ಪೆ ಸಮೀಪದ ಪಡುಕೆರೆ ಭಾಗದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾವ ರೀತಿ ತೆಂಗಿನ ಮರಗಳು ಗಾಳಿಯ ತೀವ್ರತೆಗೆ ಒಂದು ಮುಖವಾಗಿ ಓಲಾಡ್ತಾ ಇವೆ ಅನ್ನೋದನ್ನು ನೀವು ನೋಡ್ಬೋದು. ಗಾಳಿ ಎಷ್ಟರ ಮಟ್ಟಿಗಿದೆ ಅಂದರೆ ಚಲಿಸುವ ವಾಹನಗಳಿಗೆ ಬ್ಯಾಲೆನ್ಸ್ ತಪ್ಪುವಷ್ಟರ ಮಟ್ಟಿಗೆ ಗಾಳಿ ಬರ್ತಾ ಇರುವುದನ್ನು ನಾವು ನೋಡ್ಬೋದು. ರೆಡ್ ಅಲರ್ಟ್ ಇದ್ದಾಗ 20 ಸೆಂಟಿಮೀಟರ್ಗೂ ಅಧಿಕ ಮಳೆ ಮತ್ತು ಗಂಟೆಗೆ 40 ರಿಂದ 60 ಕಿಲೋಮೀಟರ್ನಷ್ಟು ವೇಗದ ಗಾಳಿ ಬರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಡುವಂಥ ಒಂದು ಮುನ್ಸೂಚನೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಅದಕ್ಕೆ ಪೂರಕವಾಗಿ ನಾವು ಕಡಲ ತೀರ ಪ್ರದೇಶವನ್ನು ಇಲ್ಲಿ ನೋಡೋದಾದರೆ ಯಾವ ರೀತಿ ಅಲೆಗಳು ಮುನ್ನುಗ್ಗಿ ಬರ್ತಾ ಇವೆ ಮತ್ತು ಯಾವ ರೀತಿ ಕಡಲ ತೀರ ಪ್ರದೇಶಕ್ಕೆ ಅಲೆಗಳು ಅಪ್ಪಳಿಸ್ತಾ ಇವೆ ಅನ್ನೋದನ್ನು ನಾವು ಗಮನಿಸಬಹುದು. ಉದ್ದಾನುದ್ದ ಎಲ್ಲಿ ನೋಡಿದರೂ ಕೂಡ ಆ ರೀತಿಯ ಒಂದು ಅಲೆಗಳ ತೀವ್ರತೆ, ಅಬ್ಬರ ನಮಗೆ ಕಂಡು ಬರ್ತಾ ಇರುವಂಥದ್ದು. ಈ ರೆಡ್ ಅಲರ್ಟ್ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳು ಇವೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನದಿ ಪಾತ್ರದ ಜನರು ಮತ್ತು ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ. ಒಂದು, ಅವರು ಎಚ್ಚರಿಕೆಯಿಂದ ಇರಬೇಕು, ಕಡಲಿಗಿಳಿಬಾರ್ದು, ಸಾಂಪ್ರದಾಯಿಕ ಮೀನುಗಾರಿಕೆ ಇತ್ಯಾದಿಗಳನ್ನು ನಡೆಸಬಾರ್ದು. ಮತ್ತು ಒಂದು ರೀತಿಯ ಕಟ್ಟೆಚ್ಚರ, ಪ್ರವಾಸಿಗರಿಗೆ ಗೊತ್ತಿರೋದಿಲ್ಲ ಸಮುದ್ರ ಯಾವ ರೀತಿ ವರ್ತಿಸುತ್ತೆ ಅಂತ. ಎಷ್ಟು ಇಲ್ಲ ಅಂದರೂ ಕೂಡ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಕಡಲ ತೀರ ಪ್ರದೇಶಗಳಿಗೆ ಬರ್ತಾರೆ. ಅಂಥ ಪ್ರವಾಸಿಗಳ ಮೇಲೂ ಕೂಡ ಸ್ಥಳೀಯರು ಒಂದು ಎಚ್ಚರಿಕೆಯನ್ನು, ಕಟ್ಟೆಚ್ಚರವನ್ನು, ಒಂದು ಕಣ್ಗಾವಲನ್ನು ಇಡಬೇಕಾಗತ್ತೆ. ಮತ್ತು ಮೀನುಗಾರಿಕೆ ನಾವು ನೋಡ್ಬೋದು, ಈಗ ನಿಂತ ಜಾಗಕ್ಕೆ ಬಂದು ನೀರು ಅಪ್ಪಳಿಸುವಂಥ ದೃಶ್ಯಗಳು. ಮೀನುಗಾರಿಕೆಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಗೆ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ನೀರಿನ ಅಬ್ಬರ, ಕಡಲ ತೀರದಲ್ಲಿ ಅಲೆಗಳ ಒಂದು ಆರ್ಭಟ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ರೀತಿಯಲ್ಲಿ ಮಳೆಗಿಂತಲೂ ಗಾಳಿಯ ತೀವ್ರತೆ ಸಾಕಷ್ಟು ಹೆಚ್ಚಿದೆ. ಮಳೆ ಒಂದು 10 ಸೆಂಟಿಮೀಟರ್ ಆಸುಪಾಸು ಬಂದರೆ ಗಾಳಿಯ ತೀವ್ರತೆ ಅನ್ನುವಂಥದ್ದು ಈಗ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, 40 ಕಿಲೋಮೀಟರ್ಗೂ ಹೆಚ್ಚಿನ ವೇಗ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಲ್ಲ, ಅದೇ ರೀತಿಯ ಲಕ್ಷಣಗಳು ನಮಗೆ ಕಡಲ ತೀರ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮುಂಗಾರು ದುರ್ಬಲ ಆದರೂ ಕೂಡ ಪುನರ್ವಸು ಮಳೆ ಉತ್ತಮ ರೀತಿಯಲ್ಲಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಉಡುಪಿಯ ಜನ ಇದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.